ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಏನಪ್ಪ ಅದು ಅಂದರೆ ಇದು ಭೀಮಾ ಸಖಿ ಯೋಜನೆ. ಮಹಿಳೆಯರು ಬಂದ್ಬಿಟ್ಟು ತಿಂಗಳಿಗೆ 7,000 ಆದಾಯ ಇರ್ತದಂತೆ. ಅದು ಏನು ಎತ್ತ ಹೆಂಗೆ ಆ 7,000 ಆದಾಯ ಬರ್ತದೆ ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಈ ಯೋಜನೆ ಭೀಮಾ ಸಖಿ ಯೋಜನೆ ಮಹಿಳೆಯರಿಗೆ ಬಂದ್ಬಿಟ್ಟು ಪ್ರತಿ ತಿಂಗಳು ಸಿಗುತ್ತೆ 7,000 ರೂಪಾಯಿ. ಅದಕ್ಕೆ ಏನೆಲ್ಲ ಇದು ಮಾಡಬೇಕಂತಂದರೆ ಈ ಯೋಜನೆ ನೀಡುತ್ತೆ 7,000 ರೂಪಾಯಿವರೆಗೆ ಸ್ಟೈಫಂಡ್ ಕೊಡ್ತದಂತೆ. 3 ವರ್ಷಗಳ ಉಚಿತ ತರಬೇತಿ ಕೊಡ್ತಾರೆ ಮತ್ತು ಕಮಿಷನ್ನು ಆದಾಯ ಸಿಗುತ್ತೆ. 5 ಹಂತದ ಆಯ್ಕೆ ಪ್ರಕ್ರಿಯೆ ನಂತರ ಭೀಮಾ ಸಖಿ ಯೋಜನೆ ಪ್ರಮಾಣ ಪತ್ರ, ಮಹಿಳೆಯರ ಆರ್ಥಿಕ ಬಲವರ್ಧತೆಯತ್ತ ಒತ್ತುವರಿ ನೀಡಿರುವ ಭಾರತೀಯ ಜೀವ ವಿಮಾ ನಿಗಮ LIC ಇದೀಗ ವಿಶೇಷ ಯೋಜನೆಯೊಂದಿಗೆ ಬಂದಿದ್ದು, ಇದರ ಹೆಸರು ಬಂದ್ಬಿಟ್ಟು ಭೀಮಾ ಸಖಿ ಯೋಜನೆ ಅಂತ ಹೆಸರಿಟ್ಟಿದ್ದಾರೆ. ಈ ಯೋಜನೆ ಬಂದ್ಬಿಟ್ಟು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಉದ್ಯೋಗ ಹಾಗೂ ಆದಾಯ ಅವಕಾಶ ನೀಡಲು ರೂಪಿಸಲಾಗಿದೆ. ಈ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು PM ನರೇಂದ್ರ ಮೋದಿ ಅವರು 2024 ಡಿಸೆಂಬರ್ 9ರಂದು ಹರಿಯಾಣ ಪಾಣಿಪತ್ನಲ್ಲಿ ಅಧಿಕೃತವಾಗಿ ಉದ್ಘಾಟಿಸಿದರು. ಇದಾದ ನಂತರ ದೇಶದಾದ್ಯಂತ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಇದೊಂದು ಹೊಸ ಕಿರಣವಾಗಿದೆ. ಭೀಮಾ ಸಖಿ ಯೋಜನೆ ಆಯ್ಕೆಯಾದ ಮಹಿಳೆಯರಿಗೆ ಬಂದ್ಬಿಟ್ಟು LIC ವತಿಯಿಂದ 3 ವರ್ಷಗಳ ಉಚಿತ ತರಬೇತಿ ಮತ್ತು ಟ್ರೈನಿಂಗನ್ನು ನೀಡಲಾಗುತ್ತದೆ. ಮೊದಲ ವರ್ಷದಲ್ಲಿ ಬಂದ್ಬಿಟ್ಟು ತಿಂಗಳಿಗೆ 7,000 ರೂಪಾಯಿ ಕೊಡ್ತಾರೆ. 2ನೇ ವರ್ಷದಲ್ಲಿ ಬಂದ್ಬಿಟ್ಟು 6,000 ರೂಪಾಯಿ ಕೊಡ್ತಾರೆ ಮತ್ತು 3ನೇ ವರ್ಷದಲ್ಲಿ ಬಂದ್ಬಿಟ್ಟು 5,000 ರೂಪಾಯಿ ಸ್ಟೈಫಂಡನ್ನು ಕೊಡ್ತಾರೆ. ಈ ರೂಪದಲ್ಲಿ ನೀಡಲಾಗುತ್ತದೆ. ಈ ರೀತಿ 3 ವರ್ಷಗಳು ಒಟ್ಟು 2 ಲಕ್ಷದಷ್ಟು ಹಣ ಸಿಗಲಿದೆ. ತರಬೇತಿ ಅವಧಿಯಲ್ಲಿ ಪಾಲಿಸಿಗಳ ಮಾರಾಟದಿಂದ ಅವರಿಗೆ ಕಮಿಷನ್ ಸಹ ಸಿಗುತ್ತದೆ. ಮೊದಲ ವರ್ಷದಲ್ಲಿ 48,000 ರೂಪಾಯಿವರೆಗೆ ಕಮಿಷನ್ ಗಳಿಸಬಹುದಾದ ಅವಕಾಶವಿದೆ. ತರಬೇತಿ ಪೂರ್ತಿಯಾದ ನಂತರ ಅವರಿಗೆ LIC ಏಜೆಂಟ್ ಕೂಡ ಹಾಗೂ ಪ್ರಮಾಣ ಪತ್ರ ಲಭ್ಯವಿರುತ್ತದೆ. ಅದರ್ಥ ಇದು ಕೇವಲ ತರಬೇತಿ ಯೋಜನೆಯಷ್ಟೇ ಅಲ್ಲ, ಇದು ಮಹಿಳೆಯರಿಗೆ ನಿಮ್ಮ ಹಳ್ಳಿ ಹತ್ತಿರವೇ ಉದ್ಯೋಗ ಸೃಷ್ಟಿಸುವ ಸುವರ್ಣ ಅವಕಾಶವಾಗಿದೆ. ಈ ಯೋಜನೆಯು ಪ್ರಮುಖ ಉದ್ದೇಶ ಏನಂತಂದರೆ ಮಹಿಳೆಯರ ಬಂದ್ಬಿಟ್ಟು ಆರ್ಥಿಕವಾಗಿ ಸ್ವಾವಲಂಬನೆಯಾಗಿ ಮಾಡುವುದು ಹಾಗೂ ಸಾಮಾಜಿಕ ಮಟ್ಟದಲ್ಲಿ ತಮ್ಮ ಸಮುದಾಯದಲ್ಲಿ ಬದಲಾವಣೆ ತರುವಂತೆ ಪ್ರೋತ್ಸಾಹಿಸಬಹುದು. ಅರ್ಜಿ ಸಲ್ಲಿಸಲು ಮಹಿಳೆಯರು LIC ವೆಬ್ಸೈಟ್ಗೆ ಹೋಗಿ ಭೀಮಾ ಸಖಿ ಯೋಜನೆ ಅಂತ ಲಿಂಕನ್ನು ಅಪ್ಲೈ ಮಾಡಿದ್ರೆ ಅಲ್ಲೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಹತ್ರ ಹೋಗ್ಬಿಟ್ಟು ಪ್ರಮುಖವಾಗಿ ಈ ಯೋಜನೆಗೆ ಬಂದ್ಬಿಟ್ಟು ಹಾಲಿ LIC ಉದ್ಯೋಗಿಗಳ ಸಂಬಂಧಿಗಳು ಅರ್ಜಿಯನ್ನು ಸಲ್ಲಿಸಲು ಯೋಗ್ಯರಿರುವುದಿಲ್ಲ. LIC ನಡೆಸ್ತಾ ಇರ್ತಾರಲ್ಲ ಅವ್ರ ಸಂಬಂಧಿಕರು ಬಂದ್ಬಿಟ್ಟು ಈ ಯೋಜನೆಗೆ ಅರ್ಹತೆ ಆಗೋದಿಲ್ಲ, ಅರ್ಜಿಯನ್ನು ಸಲ್ಲಿಸೋಕ್ಕಾಗೋದಿಲ್ಲ. ಭೀಮಾ ಸಖಿಯಾಗಲು ಏನೆಲ್ಲ ಅರ್ಹತೆ ಬೇಕು, ವಯಸ್ಸು ಎಷ್ಟಿರಬೇಕು, ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ. ವಯಸ್ಸು ಬಂದ್ಬಿಟ್ಟು 18ರಿಂದ 70 ವರ್ಷ ಇರಬೇಕು. ಕನಿಷ್ಠ 10ನೇ ತರಗತಿ ಪಾಸಾಗಿರಬೇಕಾಗತ್ತೆ. ಸ್ಥಳೀಯ ಸಮುದಾಯದ ಜ್ಞಾನ ಹೊಂದಿರಬೇಕಾಗತ್ತೆ. ಇದು ನಿಜವಾದ ಅರ್ಥದಲ್ಲಿ ಮಹಿಳೆಯರಿಗೆ ಬಂದ್ಬಿಟ್ಟು ರೂಪಿಸಲಾದ ಗ್ರಾಸ್ ರೂಟ್ ಲೆವೆಲ್ ಉದ್ಯೋಗ ಯೋಜನೆ ಬಂದ್ಬಿಟ್ಟು ಮನೆ ಬಳಿಯೇ ಇದ್ದು ಕೆಲಸ ಮಾಡಿ ಹಣ ಗಳಿಸಬಹುದು. ಈ ಯೋಜನೆಯಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಬದುಕನ್ನು ಹೊಸ ಹಾದಿಗೆ ಕರೆದೊಯ್ಯುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್ ಫ್ರೆಂಡ್ಸ್, ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಏನಪ್ಪ ಅದು ಅಂದರೆ ಇದು ರೈತರಿಗೆ ರಾಜ್ಯದ ರೈತರಿಗೆ ಏನಪ್ಪ ಗುಡ್ ನ್ಯೂಸ್ ಅಂದರೆ ಶೆಡ್ ಹಾಕೋದಕ್ಕೆ ಸರ್ಕಾರದಿಂದ ಹಣವನ್ನು ನೀಡ್ತಾರಂತೆ. ಎಷ್ಟು ನೀಡ್ತಾರೆ, ಏನು ಯಾವ ಕಂತುಗಳಲ್ಲಿ ನೀಡ್ತಾರೆ, ಅದಕ್ಕೆ ಎಲ್ಲೋಗಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ತಿಳ್ಕೊಂಬರೋಣ ಬನ್ನಿ. ರಾಜ್ಯದ ರೈತರಿಗೆ ಹಸು, ಎಮ್ಮೆ, ಕುರಿ ಸಾಗಾಣಿಕೆ ಶೆಡ್ ನಿರ್ಮಾಣಕ್ಕೆ ಬಂದು ಸರ್ಕಾರದಿಂದ 51,000ವರೆಗೆ ಸಹಾಯಧನವನ್ನು ನೀಡಲಾಗುತ್ತದೆ ಅಂತ ಹೊರಗೋಗ್ಬಿಟ್ಟು ಅರ್ಜಿಯನ್ನು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಕರ್ನಾಟಕದ ರೈತರಿಗೆ ಒಂದು ಶುಭ ಸುದ್ದಿ. ಸರ್ಕಾರವು ಹಸು, ಎಮ್ಮೆ, ಕುರಿ ಮತ್ತು ಹಂದಿ ಸಾಕಾಣಿಕೆ ಶೆಡ್ ನಿರ್ಮಾಣಕ್ಕಾಗಿ 57,000 ರೂಪಾಯಿಗಳ ಸಹಾಯಧನವನ್ನು ನೀಡುತ್ತಿದೆ. ಈ ನೆರವು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಲಭ್ಯವಿದ್ದು ಎಲ್ಲ ವರ್ಗದ ರೈತರು ಇದರಿಂದ ಲಾಭವನ್ನು ಪಡೆಯಬಹುದಾಗುತ್ತದೆ. ಯಾರಿಗೆಲ್ಲ ಈ ಲಭ್ಯವಿರುತ್ತದೆ ಅಂದರೆ ಹೈನುಗಾರಿಕೆ, ಕುರಿ, ಹಂದಿ ಸಾಕಾಣಿಕೆ ಮಾಡುವ ರೈತರು ಮತ್ತು ಜಾಬ್ ಕಾರ್ಡ್ ಹೊಂದಿರುವವರು, ಇಲ್ಲದಿದ್ದರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಪಶು ವೈದ್ಯರಿಂದ ದೃಢೀಕರಣ ಪತ್ರವನ್ನು ಪಡೆದಿರುವವರು ಸಹ ಇದನ್ನು ಉಪಯೋಗಿಸ್ಕೋಬಹುದು.
ಸಹಾಯಧನದ ವಿವರ ಎಷ್ಟು ಕಂತಲ್ಲಿ ಕೊಡ್ತಾರೆ, ಎಷ್ಟು ಅಮೌಂಟ್ ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಅನ್ನೋದನ್ನು ತಿಳ್ಕೊಂಬೋಣ. ಒಟ್ಟು 57 ರೂಪಾಯಿ ಗಳನ್ನು ಬಂದುಬಿಟ್ಟು 2 ಭಾಗಗಳಾಗಿ ಕೊಡಲಾಗುತ್ತದೆ. 10,556 ಬಂದುಬಿಟ್ಟು ಕೂಲಿಗಾಗಿ, 40,644 ಬಂದುಬಿಟ್ಟು ಕಟ್ಟಡದ ಸಾಮಗ್ರಿಗಾಗಿ ಹಣವನ್ನು ನೀಡ್ತಾರೆ. ಅರ್ಜಿ ಸಲ್ಲಿಸಲು ಯಾವ ವಿಧಾನ ಪಾಲಿಸಬೇಕು ಅಂದರೆ, ಜಾಬ್ ಕಾರ್ಡ್ ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿಗೆ ಹೋಗಿ ಆಧಾರ್ ವಿಳಾಸ, ಪುರಾವೆ ಮತ್ತು ಫೋಟೋ ಸಾಮೂಹಿಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ.